ನಿಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ಏನು ಮಾಡಿದ್ರೂ ಕೂಡ ಸಬ್ಸ್ಕ್ರೈಬರ್ಸ್ ಇನ್ಕ್ರೀಸ್ ಆಗ್ತಾಯಿಲ್ಲ, ಜಾಸ್ತಿ ಬರ್ತಾಯಿಲ್ಲ ಅಂತಂದರೆ ಈ ಒಂದು ಟ್ರಿಕ್ಕನ್ನು ಟ್ರೈ ಮಾಡಿ. ನಿಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ಸಬ್ಸ್ಕ್ರೈಬರ್ಸು ಜಾಸ್ತಿ ಆಗ್ತಾರೆ. ಅದೇನು ಟ್ರಿಕ್ಕು ಅಂತ ನೋಡೋಣ. ನೋಡೋದಕ್ಕಿಂತ ಮುಂಚೆ ನೀವೇನಾದರೂ ಫಸ್ಟ್ ನಮ್ಮೊಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ ಅಂತಂದರೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವೀಡಿಯೋ ಇಷ್ಟ ಆಯಿತು ಅಂತಂದರೆ ಒಂದು ಲೈಕ್ನ ಮಾಡಿ. ಸೊ ಬನ್ನಿ ಗೈಸ್, ಇವತ್ತಿನ ವೀಡಿಯೋನ ಶುರು ಮಾಡೋಣ. ನೋಡಿ ಗೈಸ್, ಅದಕ್ಕೆ ನೀವು ಏನು ಮಾಡಬೇಕು ಅಂತಂದರೆ ನಿಮ್ಮ ಒಂದು ಫೋನಲ್ಲಿ YT ಸ್ಟುಡಿಯೋ ಆ್ಯಪನ್ನು ಓಪನ್ ಮಾಡ್ಕೊಳ್ಳಿ. ಆಲ್ಮೋಸ್ಟ್ ಅಲ್ಲಿ ಒಂದು ಆ್ಯಪನ್ನು ಯೂಸ್ ಮಾಡ್ತಾ ಇರ್ತೀರಾ ಅಂತ ಅಂದ್ಕೊಡ್ತೀನಿ ಯೂಟ್ಯೂಬರ್ಸ್ಗಳು. ಇನ್ ಕೇಸ್ ಯೂಸ್ ಮಾಡ್ತಾ ಇಲ್ಲ ಅಂತಂದರೆ ಪ್ಲೇಸ್ಟೋರಲ್ಲಿ ಇದು ಅವೈಲೇಬಲ್ ಇದೆ, ಇವು YT ಸ್ಟುಡಿಯೋ ಆ್ಯಪ್ ಅಂತ. ಅದನ್ನು ಡೌನ್ಲೋಡ್ ಮಾಡ್ಕೊಂಡು ನಿಮ್ಮ ಚಾನಲ್ನ ಲಾಗಿನ್ ಮಾಡ್ಕೊಳ್ಳಿ. ಅದರಲ್ಲಿ ನೀವು ಈ ಒಂದು ಸೆಟ್ಟಿಂಗ್ನ ನೀವು ತೆಗಿಬೋದು. ನೋಡಿ, ಇವಾಗ ನಾನು ನನ್ನ ಒಂದು ಫೋನಲ್ಲಿ YT ಸ್ಟುಡಿಯೋ ಆ್ಯಪನ್ನು ಓಪನ್ ಮಾಡಿಕೊಂಡೆ. ಆಯಿತಾ, ಓಪನ್ ಮಾಡಿಕೊಂಡಾಗ ನಿಮ್ಗೆ ಇಲ್ಲಿ ಸಬ್ಸ್ಕ್ರೈಬರ್ಸು, ವ್ಯೂಸು ಎಲ್ಲವೂ ಕೂಡ ತೋರಿಸ್ತಾ ಇರುತ್ತೆ. ಅಲ್ಲಿ ನಿಮಗೆ ಕೆಳಗಡೆ ಒಂದು ಡ್ಯಾಶ್ ಬೋರ್ಡು ಕಂಟೆಂಟು ಅನಾಲಿಟಿಕ್ಸ್ ಅಂತ ಇದೆ. ಸೊ ನೀವೇನು ಮಾಡಬೇಕು, ಇಲ್ಲಿ ಅನಾಲಿಟಿಕ್ಸ್ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ನ ಮಾಡಿದಾಗ ನಿಮ್ಗೆ ಅಲ್ಲಿ ಮೇಲ್ಗಡೆ ಟ್ರೆಂಡ್ಸು, ಓವರ್ ವ್ಯೂ, ಕಂಟೆಂಟು, ಆಡಿಯನ್ಸ್ ಅಂತ ಇದೆ. ನೀವು ಇವಾಗ ಏನು ಮಾಡಬೇಕು, ಇಲ್ಲಿ ಆಡಿಯನ್ಸ್ ಆಪ್ಷನ್ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ನಾನು ಇವಾಗ ಆಡಿಯನ್ಸ್ ಮೇಲೆ ಕ್ಲಿಕ್ನ ಮಾಡಿದಾಗ ಇಲ್ಲಿ ನಮಗೆ ಒಂದಷ್ಟು ಡೇಟಾ ಬರುತ್ತೆ. ನಾವು ಹಂಗೆ ನಿಧಾನಕ್ಕೆ ಕೆಳಗಡೆಗೆ ಬರೋಣ. ಹಂಗೆ ಕೆಳಗಡೆಗೆ ಎಳಿತಾ ಇದ್ದಾಗ ಸೊ ನಿಮಗೆ ಇಲ್ಲಿ ಒಂದು ಆಪ್ಷನ್ ಸಿಗುತ್ತೆ, ವಾಚ್ ಟೈಮ್ ಫ್ರಮ್ ಸಬ್ಸ್ಕ್ರೈಬರ್ಸ್ ಅಂತ. ನೀವು ಇವಾಗ ನೋಡ್ತಾ ಇದ್ದೀರಾ, ನನಗಿಲ್ಲಿ ಒಂದು ಆಪ್ಷನ್ ಸಿಕ್ಕಿದೆ. ಸೊ ಇವಾಗ ನಾನು ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ನೀವು ಕೂಡ ಇದ್ರ ಮೇಲೆ ಕ್ಲಿಕ್ನ ಮಾಡಿ. ನೋಡಿ, ಇಲ್ಲಿ ನಮಗೊಂದು ಡೇಟಾ ಸಿಗ್ತಾ ಇದೆ. ಇದು ಏನು ಡೇಟಾ ಅಂತ ಹೇಳಬೇಕು ಅಂತಂದರೆ, ಸೊ ಇದರಿಂದ ನಿಮ್ಮ ಒಂದು ವೀಡಿಯೋನ ಎಷ್ಟು ಜನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದಾರೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದಾರೆ ಅನ್ನೋದು ಗೊತ್ತಾಗುತ್ತೆ. ಫಸ್ಟ್ ಆಫ್ ಆಲ್ ಇಲ್ಲಿ ನೀವು ಡೇಟನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಎಷ್ಟು ದಿನದ ಡೇಟಾ ನೋಡ್ತೀರಾ ಅಂತ. 7D ಅಂತಂದರೆ 7 ದಿನದ್ದು, 28D ಅಂತಂದರೆ 28 ದಿನದ್ದು, ಲಾಸ್ಟ್ 28 ಡೇಸ್ದು. ಸೊ ನಾನು ಇವಾಗ 90D ಅಂತ ಸೆಲೆಕ್ಟ್ ಮಾಡ್ತೀನಿ ಅಂತಂದರೆ ಲಾಸ್ಟ್ 90 ದಿನದ ಒಳಗಡೆ ಸೊ ಎಷ್ಟು ಜನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿದ್ದಾರೆ, ಎಷ್ಟು ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡಿದ್ದಾರೆ ಅಂತ. ನೋಡಿ, ನಾಟ್ ಸಬ್ಸ್ಕ್ರೈಬ್ಡ್ ಅಂತ ಇದೆ ನೋಡಿ, ಇದು 78% ಇದೆ. ಅಂತಂದರೆ 78% ಜನ ನನ್ನ ಒಂದು ವೀಡಿಯೋನ ಸಬ್ಸ್ಕ್ರೈಬ್ ಮಾಡದೆ ನೋಡಿದ್ದಾರೆ. ಆಯಿತಾ, ಇನ್ನು ಸಬ್ಸ್ಕ್ರೈಬಡಲ್ಲಿ 21% ಇದೆ. ಅಂತಂದರೆ 21% ಜನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿದ್ದಾರೆ. ಈಗ ನಾವು ಸಬ್ಸ್ಕ್ರೈಬರ್ಸ್ನ ಇದರಿಂದ ನಾವು ಇನ್ಕ್ರೀಸ್ ಮಾಡಬೇಕು ಅಂತ ಅಂದ್ಕೊಂಡ್ರೆ ಸೊ ಯಾವ ಥರ ಮಾಡ್ಬೋದು ಅಂತಂದರೆ, ನೋಡಿ, ನಿಮ್ಗೊಂದು ಡೇಟಾ ಇದರಲ್ಲಿ ಸಿಗುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಎಷ್ಟು ಜನ ನೋಡ್ತಾ ಇದ್ದಾರೆ ಅಂತ. ಸೊ ಇದು ಸಿಕ್ಕಿದ ಮೇಲೆ ನೀವೇನು ಮಾಡಿ ಅಂತಂದರೆ, ನಿಮ್ಮ ಒಂದು ವೀಡಿಯೋಗಳಲ್ಲಿ ನೀವು ವೀಡಿಯೋನ ಸ್ಟಾರ್ಟ್ ಮಾಡಿದಾಗ ನಿಮಗೆ ಅವ್ರಿಗೆ ರಿಕ್ವೆಸ್ಟ್ ಮಾಡಬೇಕು, ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಅಂತ. ಆವಾಗ ನಿಮ್ಮ ಚಾನಲ್ನ ನೋಡೋರು ಇಷ್ಟಪಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳುವಂಥ ಚಾನ್ಸಸ್ಸು ಕೂಡ ಇರುತ್ತೆ. 10 ಜನದಲ್ಲಿ ಒಂದು ವ್ಯಕ್ತಿ ಸಬ್ಸ್ಕ್ರೈಬ್ ಆಯಿತು ಅಂತಂದರೆ ನಿಮ್ಗೆ ಎಷ್ಟೊಂದು ಹೆಲ್ಪ್ ಆಗುತ್ತಲ್ವಾ. ಸೊ ಸಬ್ಸ್ಕ್ರೈಬರ್ಸ್ ಇನ್ಕ್ರೀಸ್ ಮಾಡ್ಕೊಳ್ಳೋದಕ್ಕೆ ಸೊ ಈ ಒಂದು ಟ್ರಿಕ್ಕನ್ನು ಉಪಯೋಗಿಸ್ಕೊಂಡು ನೀವು ಸಬ್ಸ್ಕ್ರೈಬರ್ಸ್ನ ಇನ್ಕ್ರೀಸ್ ಮಾಡ್ಕೋಬೋದು. ಸೊ ಇದು ಒಂದು ಏನಂತೀರಾ, ಇದು ತುಂಬ ಜೆನ್ಯೂನ್. ಆಯಿತಾ, ಇದು ಯಾವುದೇ ಥರ ಇದರಿಂದ ಏನು ಸಮಸ್ಯೆ ಏನಾಗಲ್ಲ. ನಿಮ್ಮ ಸಬ್ಸ್ಕ್ರೈಬರ್ಸ್ ಇನ್ಕ್ರೀಸ್ ಮಾಡ್ಕೊಳ್ಳೋದಕ್ಕೆ ಇದನ್ನು ಟ್ರೈ ಮಾಡಿ ಅಂತ ಹೇಳ್ತಾ, ವೀಡಿಯೋ ಹೇಗೆ ಅನ್ನಿಸ್ತು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಅಲ್ಲಿ ತನಕ ಲವ್ ಯು ಆಲ್ ಗೈಸ್.